ಇಲ್ಲ, ಪ್ರಮೀಳ ಹತ್ರ ನಡೆದಿದ್ದೆಲ್ಲ ವಿಚಾರ ಹೇಳಬೇಕು ನಾನು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಪ್ರಮೀಳನೇ ನನಗೆ ದಾರಿ ಇನ್ಮೇಲೆ. ನನಗೆ ಯಾರೂ ಇಲ್ಲ ಇನ್ಮೇಲೆ. ಪ್ರಮೀಳಿಗೆ ಬೆಂಗಳೂರಲ್ಲಿ ನಡೆದಿದ್ದ ಎಲ್ಲ ವಿಚಾರನೂ ಹೇಳಿಬಿಡ್ತೀನಿ. ಸಣಮಯ್ಯ, ಸಣಮಯ್ಯ, ಇದ್ಯಾಕೆ ಹಿಂಗೆ ಸಪ್ಪು ಕುಂತಿದ್ಯಾ? ಅಳ್ತಿದ್ದೇನೆ ಸಣಮಯ್ಯ. ಯಾಕೆ ಏನಾಯ್ತು ನಿಂಗೆ ಸಣಮಯ್ಯ? ಪ್ರಮು ಪ್ರಮು ಒಂದು ವಿಚಾರ ಹೇಳಬೇಕು ಕಣೆ ನಿನಗೆ. ಬೆಂಗಳೂರಾಗ ನಡೆದಿದ್ದ ಆ ಘಟನೆನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಸುಮಾರು ಸಲ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಏನಕ್ಕೆ ಬಂದೆ, ಈ ಹಳ್ಳಿಗೆ ಏನಕ್ಕೆ ಬಂದೆ ಅಂತ ಹೇಳ್ಕೋಬೇಕು ಅಂತ ಸುಮಾರು ಸಲ ಯೋಚನೆ ಮಾಡಿದ್ದೀನಿ. ಆದರೆ ನಿನ್ನ ಮನಸ್ಸಿಗೆ ಎಲ್ಲಿ ಬೇಜಾರಾಗುತ್ತೋ ಅಂತ ಇಲ್ಲಿವರೆಗೂ ಹೇಳಿಲ್ಲ ಪ್ರಮು. ಇವತ್ತು ಹೇಳೋ ಟೈಮ್ ಬಂದಿದೆ, ಹೇಳ್ತೀನಿ ಕೇಳು. ಯಾಕೆ ಸಣಮಯ್ಯ ಯಾತ್ಯಾತ ಮಾತಾಡ್ತಿದ್ಯಾ? ಯಾಕೆ ಏನಾಗೈತಿ? ಬೆಂಗಳೂರಾಗ ಒಂದು ದೊಡ್ಡ ಘಟನೆ ನಡೆದೈತಿ ಅಂತನ ಹೇಳ್ತಿದ್ದಲ್ಲ, ಯಾಕೆ ಏನಾಯ್ತು? ಹೇಳು ಸಣಮಯ್ಯೋ, ನನಗೊಂಥರ ದಿಗ್ಲಾದಂಗೆ ಆಕೈತಿ. ಯಾಕೆ ಎಲ್ಲರೂ ಶನಕೈದಾರ ತಾನೆ ಬೆಂಗಳೂರಾಗೆ? ಹೇಳ್ತೀನಿ ಪ್ರಮು, ಎಲ್ಲ ವಿಚಾರನೂ ಹೇಳ್ತೀನಿ ನಿನಗೆ, ಯಾವುದನ್ನು ಬಿಡಲ್ಲ. ಯಾಕೆ ಅಂತಂದರೆ ಇನ್ಮೇಲೆ ನೀನೇ ನನಗೆ ದಾರಿ. ನೀನಿಲ್ಲದೆ ನನ್ನ ಜೀವನನೇ ಇಲ್ಲ ಪ್ರಮು. ನೀನೇ ನನ್ನ ಸಾಯೋವರೆಗೂ ನೀನೇ ನೋಡ್ಕೋಬೇಕು. ಯಾಕೆ ಸಣಮಯ್ಯ ಹಿಂಗೆಲ್ಲ ಮಾತಾಡ್ಚ? ಯಾಕೆ ಸಣಪಯ್ಯ ನೋಡ್ಕೊಂಬಲ್ವೇ ನಿನ್ನ? ನಿನ್ನ ಮಗ ಸೊಸೆ ಇದ್ದಾರೆ, ಅವ್ರು ಯಾರು ನೋಡ್ಕೊಂಬಲ್ವೇ? ನನ್ನ ನೋಡ್ಕೊಂತೀಯ? ಯಾಕೆ ಏನಾಯ್ತು ಹೇಳು? ಅಯ್ಯೋ, ಏನು ಹೇಳಣ ಪ್ರಮು, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಪ್ರಮು. ಏನು ಹೇಳೋಕ್ಕಾಗ್ತಿಲ್ಲ, ನನಗೆ ತುಂಬ ನೋವಾಗ್ತಾ ಇದೆ, ಅಳು ಬರ್ತಿದೆ ಪ್ರಮು. ಇವತ್ತು ನಿಮ್ಮ ಚಿಕ್ಕಪ್ಪನೂ ಬರ್ತಿದ್ದಾರೆ. ಇದೇ ಮನೆಗೆ ಇರ್ತೀನಿ ಅಂತನ, ನನ್ನ ಜೊತೆಗೆ ಇರ್ತೀನಿ ಅಂತ ಬೆಂಗಳೂರಿಂದ ನಿನ್ನ ಚಿಕ್ಕಪ್ಪನೂ ಕೂಡ ಬರ್ತಿದ್ದಾರೆ ಪ್ರಮು. ಅಲ್ಲ ಕಣ್ಸಣಮಯ್ಯ, ಏನಾಯ್ತು? ನನಗೆ ಒಳ್ಳೆ ತಲೆ ಕೆಟ್ಟು ಮೆಟ್ಟಿಡಿತಾಯ್ತು ನೀನು ಹೇಳೋದಕ್ಕೆ. ಹೇಳು, ಏನಾಯ್ತು ಬೆಂಗಳೂರಾಗೆ? ಯಾಕೆ ಏನು ಪರ್ಗಿರ್ದಾಡ್ಕೊಂಬಂದ್ರೆ, ಜಗ್ಲಿಲ್ಲ ಆಡ್ಕೊಂಬಂದ್ರೆ ಏನಾಯ್ತು ಹೇಳು? ಪ್ರಮೀಳಾ, ಹೇಳ್ತೀನಿ ಕಣಪ್ಪ, ಎಲ್ಲ ನಿನ್ನ ಹತ್ರ ಹೇಳ್ತೀನಿ. ಯಾಕೆ ಅಂತಂದರೆ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ಇವಾಗ. ದಾರಿ ದಿಕ್ಕೇ ತೋಚಿದಂಗೆ ಆಗಿದೆ ಪ್ರಮು. ನಾನು ಹೇಳೋ ವಿಚಾರ ಕೇಳಿ ನೀನು ಶಾಕ್ ಆಗಬಾರ್ದು. ಮತ್ತು ನನ್ನ ಸಾಯೋವರೆಗೂ ನೀನು ನೋಡ್ಕೋಬೇಕು ಪ್ರಮು. ನಿನಗೇನು ನನ್ನ ಕೈಲಾದಷ್ಟು ಬದುಕು ಮಾಡಿಕೊಂಡು, ಆದಷ್ಟು ಕೆಲಸ ಮಾಡಿಕೊಂಡು ನಿನ್ನ ಮನೇಲೇ ಇರ್ತೀನಿ ಪ್ರಮು. ನನ್ನ ಕೈ ಬಿಡಬೇಡ ಪ್ರಮು. ಸಣಮಯ್ಯೋ, ಹಿಂಗೆ ಮಾತಾಡಬೇಡ ನೀನು. ನನಗೆ ಸಂಕಟ ಆದಂಗಾಗಿ ಕಳ್ಳು ಕಿತ್ಕೊಂಬತ್ತವೆ. ಯೋಸ್ತಿನ ನನ್ನ ಇರು, ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ನೀನೇನು ಬದುಕು ಮಾಡಬೇಡ, ಭಾಳ ಮಾಡಬೇಡ, ಸುಮ್ಮನೆ ಉಂಡ್ಕೊಂಡು ಓಡಾಡ್ಕೊಂಡಿರು. ನಾನೇ ದುಡ್ದು ನಿನ್ನ ಸಾಕ್ತೀನಿ. ನಮ್ಮ ಅಮ್ಮಯ್ಯ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಇಬ್ಬರು ಅಕ್ಕ ತಂಗಿಯರು ಅಂದಮೇಲೆ ನೀನು ನೋಡ್ಕೊಂಬಂಗಿರ್ತೀನಿ ನಾನು. ನಮ್ಮ ಅಮ್ಮ ಇದ್ದಿದ್ರು ಕರ್ಕೊಂಬಂದು ಸಾಕ್ತಿದ್ದೆ. ಈಗ ನೀನೇ ನಮ್ಮ ಅಮ್ಮಯ್ಯ ಅಂತ ನೋಡ್ಕೊಂತೀನಿ ಸಣಮಯ್ಯೋ. ಸುಮ್ಮನಿರು, ನೀನು ಒಳದೆಲ್ಲ ಮಾಡಬೇಡ. ಹೇಳು, ಏನಾಯ್ತು ಬೆಂಗಳೂರಾಗೆ? ಎತ್ತಾತು? ನನಗೊಂದಿಟ್ಟು ಹೇಳು, ಅದನ್ನು ನಾನು ಕೇಳಿಸ್ಕೊಂತೀನಿ. ಪ್ರಮು, ಹೇಳ್ತೀನಿ ಪ್ರಮು, ಎಲ್ಲ ಹೇಳ್ತೀನಿ. ಬೆಂಗಳೂರಲ್ಲಿ ನಡೆದಿದ್ದು ಪ್ರತಿಯೊಂದು ಹೇಳ್ತೀನಿ ನಿನ್ನ ಹತ್ರ. ನನ್ನೂ ನಿಮ್ಮ ಚಿಕ್ಕಪ್ಪನೂ ನಿಮ್ಮಣ್ಣ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟ ಕಣಮ್ಮ. ಹೆಂಡ್ತಿ ಮಾತು ಕೇಳ್ಕೊಂಡು ನಿಮ್ಮ ಚಿಕ್ಕಪ್ಪನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟ ಪ್ರಮು. ಹೊರಗಡೆ ಹಾಕ್ಬಿಟ್ಟ. ಹೆತ್ತ ತಂದೆ ತಾಯಿನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟ ಪ್ರಮು. ಅದೇ ನನಗೆ ನೋವಾಗ್ತಾ ಇದೆ ಪ್ರಮು. ಇದ್ಯಾಕೆ ಸಣಮ್ಮ ಹಿಂಗಂತಿದ್ಯಾ? ಯಾಕೆ ಅಣ್ಣ ಯಾಕೆ ಮನೆಯಿಂದ ಹೋಗು ಅಂದ? ಮನೆ ಬಿಟ್ಟು ಕಳ್ಸೋಂಥ ಕೆಲಸ ನೀವೇನು ಮಾಡಿರಿ? ಏನು ಮಾಡೋಕ್ಕಾಗ್ತಿಲ್ಲ ಪ್ರಮು, ಎಲ್ಲ ನನ್ನ ಹಣೆ ಬರ. ನನ್ನ ಟೈಮೇ ಚೆನ್ನಾಗಿಲ್ಲ ಪ್ರಮು, ನನ್ನ ಟೈಮ್ ಚೆನ್ನಾಗಿಲ್ಲ. ನಿಮಗೆ ಗೊತ್ತಿಲ್ಲ ಒಂದು ವಿಚಾರ, ನಾನು ಬೆಂಗಳೂರಿಗೆ ಹೋದೋ ಟೈಮಲ್ಲಿ ನಿಮ್ಮ ಚಿಕ್ಕಪ್ಪನ ಮದುವೆ ಆಗಿ ಬೆಂಗಳೂರಿಗೆ ಹೋದ್ನಲ್ವಾ, ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಪ್ರಮು, ತುಂಬ ಕಷ್ಟಪಟ್ಟಿದ್ದೀನಿ. ನಿಮ್ಮ ಅಣ್ಣನ ಸಾಕಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಂದರೆ, ಸಿಮೆಂಟು, ಮಳ್ಳು, ಜಲ್ಲಿ ಎಲ್ಲ ಹೊತ್ತಿದ್ದೀನಿ ಕಣೆ, ಹೊತ್ತಿದ್ದೀನಿ ನಾನು. ಮನೆ ಕನ್ಸ್ಟ್ರಕ್ಟ್ ಮಾಡ್ತಿರ್ತಾರಲ್ವಾ, ಆ ಪ್ಲೇಸಲ್ಲಿ ನಾನು ತುಂಬ ಈ ಥರ ಸಿಮೆಂಟ್ ಹೊರೋದು, ಜಲ್ಲಿ ಹೊರೋದು, ಮರಳು ಹೊರೋದು, ಈ ಕೆಲಸ ಎಲ್ಲ ಮಾಡಿದ್ದೀನಿ. ನಿಮ್ಮ ಚಿಕ್ಕಪ್ಪ ಸಿಮೆಂಟ್ ಕಲಿಸೋದು ಗೊತ್ತಾ? ಏನಕ್ಕೆ ಅಂತಂದರೆ ನನ್ನ ಮಗ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು
ಅಷ್ಟೆಲ್ಲ ಮಾಡಿ ಇಂಜಿನಿಯರಿಂಗ್ ಓದಿಸಿದ್ದೀನಿ ಕಣೆ. ಹಾಂ, ಆ ಕಷ್ಟದಲ್ಲೂ ಕೂಡ ಇಂಜಿನಿಯರಿಂಗ್ ಮಾಡಿಸಿ ಮದುವೆ ಮಾಡಿದ್ದಾದಮೇಲೆ ನಿಮ್ಮಣ್ಣ ಈ ಥರ ಕೆಲಸ ಮಾಡ್ದ ಕಣೆ. ನನಗೆ ಜೀವನೇ ಕಳ್ಕೋಬೇಕು ಅಂತ ಅನ್ನಿಸ್ಬಿಡ್ತು. ಏನಾದರೂ ವಿಷ ತಗೊಂಡು ಜೀವ ಕಳ್ಕೊಂಡು ಬಿಡಬೇಕು ಅನ್ನಿಸ್ತು. ಆಮೇಲೆ ಯೋಚನೆ ಮಾಡಿದೆ, ಅಯ್ಯೋ ದೇವ್ರೆ, ದೇವರು ಕೊಟ್ಟಿರೋದೊಂದೇ ಜೀವನ ಅಲ್ವಾ, ಅದನ್ನು ತುಂಬ ಸಕ್ಸಸ್ಫುಲ್ಲಾಗಿ ಸಾಧಿಸ್ಬೇಕು ಅಂತ ನಾನು ಇಲ್ಲಿಗೆ ಬಂದೆ. ಪ್ರಮು, ಬೇಜಾರು ಮಾಡ್ಕೋಬೇಡ ಕಣೆ. ಇದೇನು ಚಿಕ್ಕಮ್ಮ ಈ ಥರ ಮಾತಾಡ್ತಿದ್ದಾರೆ ಅಂತ ಬೇಜಾರಾಗಬೇಡ ಪ್ಲೀಸ್. ನಾನು ಸ್ವಲ್ಪ ಹೀಗೆ ಇರೋದು. ಅದರಿಂದಾಗಿ ನಾಳೆ ನಿಮ್ಮ ಚಿಕ್ಕಪ್ಪನೂ ಬರ್ತಿದ್ದಾರೆ, ಊರಿಗೆ ಬರ್ತಾರೆ ಪ್ರಮು. ನಾಳೆ ನಿಮ್ಮ ಚಿಕ್ಕಪ್ಪನೂ ಬರ್ತಾರೆ. ನಾವಿಬ್ಬರು ನಿನ್ನೆ ಮಗಳು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ಇದ್ಬಿಡ್ತೀವಿ ಪ್ರಮು. ಪ್ಲೀಸ್ ಪ್ರಮು, ಬೇಜಾರು ಮಾಡ್ಕೋಬೇಡ. ಸರಿ, ಅಣ್ಣ ಯಾಕೆ ನಿಮ್ಮನ್ನ ಮನೆಯಿಂದ ಹೊರಗಾಕ್ತು ಅದನ್ನ ಹೇಳು. ಮನೆಯಿಂದ ಹೋಗ್ರಿ ಅಂತ ಯಾಕಂತು? ಅಣ್ಣ ಈಗ ಅಂಥದ್ದು ಏನು ಮಾಡಿರಿ ನೀವು? ಅಯ್ಯೋ, ನಿಮ್ಮ ಅಣ್ಣ ಏನು ಮಾಡಿಲ್ಲ ಪ್ರಮು. ನನ್ನ ಮಗ ತುಂಬ ಒಳ್ಳೆಯವನು. ಆದರೆ ಅವಳು ಹೆಂಡತಿ ಇದ್ದಾಳಲ್ವಾ, ಎಲ್ಲ ಫಿಟ್ಟಿಂಗ್ ಇಟ್ಟಿದ್ದಾಳೆ ಪ್ರಮು, ಫಿಟ್ಟಿಂಗ್ ಇಟ್ಟಿದ್ದಾಳೆ. ನಾನು ಅವತ್ತು ಅವಳನ್ನೇನು ಹೊಂದಲಿಲ್ಲ. ಅಲ್ಲ ಕಣಮ್ಮ ಕಮಲಾ, ಊಟ ಮಾಡಿ ತಟ್ಟೆನಲ್ಲಿಟ್ಟಿದೆಯಲ್ಲ, ತೊಳೆದಿಡೋದಲ್ವೇನಮ್ಮ ಅಂತ ಅಷ್ಟೇ ಅಂದೆ ಪ್ರಮು. ಅಯ್ಯೋ, ಅದಕ್ಕೊಂದು ಜಗಳ ಮಾಡಿದ್ಲು ಪ್ರಮು. ಎಷ್ಟು ಜಗಳ ಮಾಡಿದ್ಲು ಗೊತ್ತಾ? ಪ್ಲೇಟ್ ತೊಳಿಲಿಕ್ಕೆ ಹೇಳೋಕ್ಕೆ ನೀನು ಯಾರು? ನನಗೆ ಗೊತ್ತಿದೆ, ನನಗೆ ಕಾಮನ್ ಸೆನ್ಸ್ ಇದೆ. ಊಟ ಮಾಡಿದ್ದಾದಮೇಲೆ ತಟ್ಟೆ ತೊಳಿಬೇಕು ಅನ್ನೋದು ನನಗೆ ಗೊತ್ತಿದೆ. ಹಾಗೆ ಹೀಗೆ ಇರಲಿ ತಡಿ, ನನ್ನ ಗಂಡ ಬರಲಿ, ನಿಮಗೆಲ್ಲ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ದೊಡ್ಡ ಜಗಳ ಮಾಡಿಬಿಟ್ಲು ಪ್ರಮು. ದೊಡ್ಡ ಜಗಳ ಮಾಡಿಬಿಟ್ಲು. ಹೆಂಡತಿ ಮಾತು ಕೇಳಿ ನನ್ನನ್ನು ನಿಮ್ಮ ಚಿಕ್ಕಪ್ಪನು ನಿಮ್ಮ ಅಣ್ಣ ನಮ್ಮ ಮನೇಲಿ ಇರಬೇಡಿ, ಮನೆಯಿಂದ ಹೊರಗಡೆ ಹೋಗಿ ಅಂತ ಕಳಿಸ್ಬಿಟ್ಟ ಪ್ರಮು. ನಾನು ಅವತ್ತೇ ಬಂದು ಹೇಳೋಣ ಅಂತ ಅಂದ್ಕೊಂಡೆ ನಿನಗೆ. ಹೋಗಲಿ ಬಿಡು, ಬೇಡ. ನಮ್ಮ ಮನೆ ಮಾನ ಮರ್ಯಾದೆ ಹಾಳಾಗೋದು ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಏನೋ ಒಂದು ಸುಳ್ಳು ಹೇಳ್ಕೊಂಡು ಇಲ್ಲಿವರೆಗೂ ಬಂದೆ ಪ್ರಮು. ನನಗಿವತ್ತು ಹೇಳಲೇಬೇಕು ಅನ್ನಿಸ್ತು, ಹೇಳಿಬಿಟ್ಟೆ. ಹೋಗ್ಲಿ ಬಿಡು ಸಣ್ಣಮ್ಮ, ಅಳಬೇಡ ಸುಮ್ಕಿರು. ನಮ್ಮ ಮನೆಗೆ ಇವ್ರಿಂತಿ ಸುಮ್ಕಿರು. ನನ್ನ ಕೈಲಾದೊಟ್ಟು ಬದುಕು ಮಾಡ್ಕೊಂಡು ನಿಮ್ಮಿಬ್ಬರನ್ನು ಸಾಕ್ತೀನಿ, ಸುಮ್ಕಿರಿ. ಅಳಬೇಡ ಕಣ ಸಣ್ಣಮ್ಮಯ್ಯ. ನೀನು ಹೊತ್ತರೆ ನನಗೂ ಅಳು ಬತ್ತೈತಿ, ನಿನ್ನ ಕೈ ಮುಗಿತೀನಿ, ಅಳಬೇಡ ಸಣ್ಣಮ್ಮಯ್ಯ. ಹಾಗಲ್ಲ ಪ್ರಮು, ಮುತ್ತು ಕೊಡೋಳು ಬಂದಮೇಲೆ ತುತ್ತು ಕೊಟ್ಟೋಳನ್ನ ಮರಿಬೇಡ ಅಂತನ ದೊಡ್ಡವರು ಹೇಳಿದ್ದಾರೆ. ಆದರೆ ನನ್ನ ಮಗ ಇಂಥ ಕೆಲಸ ಮಾಡಿದ್ನಲ್ಲ, ಎಷ್ಟು ಕಷ್ಟಪಟ್ಟು ಸಾಕಿದ್ದೀವಿ ಅವನ್ನ, ಎಷ್ಟು ಪ್ರೀತಿಯಿಂದ ಸಾಕಿದ್ದೀವಿ. ಇರೋನೊಬ್ಬ ಮಗ ಅಂತ ಹೇಳಿ ತುಂಬ ತುಂಬ ಚೆನ್ನಾಗಿ ಸಾಕಿದ್ದೀವಿ ಪ್ರಮು. ನಮ್ಮ ಕೈಲಾದಷ್ಟು ಮಾಡಿದ್ದೀವಿ ಅವನಿಗೆ. ಆದರೆ ಕೊನೆಗಾಲದಲ್ಲಿ, ಕೊನೆ ಟೈಮಲ್ಲಿ, ಸಾಯೋ ಟೈಮಲ್ಲಿ ತಂದೆ ತಾಯಿನ ಮನೆಯಿಂದ ಹೊರಗಡೆ ಹಾಕಿ ಹಳ್ಳಿಲಿ ಬದುಕುವಂಥ ಪರಿಸ್ಥಿತಿ ತನ್ನಲ್ವ ನಿಮ್ಮಣ್ಣ. ಎಷ್ಟು ನೋವಾಗುತ್ತೆ ಪ್ರಮು. ಅಳಬೇಡ ಸುಮ್ಕಿರು ಸಣ್ಣಮ್ಮಯ್ಯ, ಅಳಬೇಡ ಸುಮ್ಕಿರು. ಫೋನ್ ಮಾಡಿ ಸಣ್ಣಪ್ಪ ಇನ್ನು ಬರೋಳು ನಾಳಿಕೆ, ಇಲ್ಲೇ ಇರಿ ಇವ್ರಿಬ್ರು.